ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಎಂ ಬಸವರಾಜ್, ಪ್ರಿನ್ಸಿಪಲ್ ಕೂರ್ಗ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ. ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳಾದ ಪ್ರೊಫೆಸರ್ ತಿಮ್ಮಯ್ಯ AG, HOD of Mechanical Engineering Department and the chairperson of the college day of this academic year. Next, Professor Diana KK, HOD of Computer Science Engineering Department. Professor Ramesh HR, the HOD of Data Science and Machine Learning. ನನ್ನ ಎಡಗ ಪಕ್ಕದ ಹಾಗೆ ಮಿಸ್ಟರ್ ಅಜಿತ್, ಇವರು ಕ್ಯಾಂಪಸ್ ಅಡ್ಮಿನಿಸ್ಟ್ರೇಟರ್. ಆ್ಯಂಡ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಯತಿರಾಜ್, ದ HOD of ಸೈಬರ್ ಸೆಕ್ಯೂರಿಟಿ. ಪ್ರೊಫೆಸರ್ ಆ್ಯಂಡ್ HOD of ರಾಮಕೃಷ್ಣ, HOD of A&ML ಡಿಪಾರ್ಟ್ಮೆಂಟ್. ಆ್ಯಂಡ್ ಡಾಕ್ಟರ್ ದಿವಾಕರ್ ಆ್ಯಂಡ್ ಡಾಕ್ಟರ್ ಪ್ರಮುಖ್ ಗಣಪತಿ ಅವ್ರ ಅಫಿಷಿಯಲ್ ಡ್ಯೂಟಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ನಮ್ಮ ಕಾಲೇಜಿಗೆ ಹೇಳಬೇಕಾಗಿದ್ದಾದರೆ, ಸೊ CIT has started, ಕಾಲೇಜ್ ಕೂರ್ಗ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ has started in the academic year 1999 ಆ್ಯಂಡ್ ಈ ವರ್ಷ ನಾವು 26 years ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಕಾಲೇಜ್, so we can say that the ಕೂರ್ಗ್ Institute of Technology is one of the best education institution because we have gotten the NAAC accredited with an A grade. At the same time, the placement activities in the college, so we are doing extraordinary good because last month we did a 10 days a training program for all the semester students from second year and third year students, and also the placement activities is also going on. And last year we got more than 60% students got placed. And ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತೊಗೊಳೋದಾದರೆ, ಸೊ ಕಂಟಿನ್ಯೂಸ್ ಲಾಸ್ಟ್ 4 years we are the state level winners, especially for the hockey. Okay, in the hockey for both boys and girls. ಪ್ರತಿ ವರ್ಷದ ಹಾಗೆ ನಮ್ಮ ಕಾಲೇಜ್ ಡೇ ಇವೆಂಟಲ್ಲಿ ಇಬ್ಬರು ಅಲ್ಯೂಮಿನಿಯ ಹಳೆ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಸನ್ಮಾನ ಮಾಡ್ತಾಯಿದ್ವಿ. ಯಾಕೆ ಸನ್ಮಾನ ಮಾಡ್ತೀವಿ ಅಂತಂದರೆ, ಅವರು ಅವ್ರ ಲೈನಲ್ಲಿ, ಅವ್ರ ವೃತ್ತಿಯಲ್ಲಿ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಾಲೇಜಿಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ವರ್ಷ ಇಬ್ಬರು ಹಳೆ ವಿದ್ಯಾರ್ಥಿಗಳ ಸನ್ಮಾನ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಲಾಸ್ಟ್ ಇಯರ್ ನಮ್ಮ ಕಾಲೇಜಿಗೆ 3ನೇ ರ್ಯಾಂಕ್ ಬಂತು ಇನ್ ದ ಡಿಪಾರ್ಟ್ಮೆಂಟ್ ಆಫ್ A&ML. ಸೊ by the name called ಶೈಲಜಾ. ಶೈಲಜಾ ಇನ್ ದ ಡಿಪಾರ್ಟ್ಮೆಂಟ್ ಆಫ್ A&ML ಅವರಿಗೆ ಕರೆಸ್ಬಿಟ್ಟು, ಸೊ ಈ ವರ್ಷ ಕಾಲೇಜ್ ಡೇಯಲ್ಲಿ ಮುಖ್ಯ ಅತಿಥಿಯಾದ ನಮ್ಮ ವೈಸ್ ಚಾನ್ಸಲರ್ ಡಾಕ್ಟರ್ S ವಿದ್ಯಾಶಂಕರ್ ಮೂಲಕ ಅವ್ರಿಗೆ ಸನ್ಮಾನ ಮಾಡ್ತಾಯಿದ್ವಿ. ಇದು ನಮಗೆ, ಈ ಕಾಲೇಜಿಗೆ ನಮಗೆ ಹೆಮ್ಮೆ ಆಗ್ತಾಯಿದೆ. ಸೊ ಈ ಕಾಲೇಜ್ ಇವೆಂಟ್ ಬಗ್ಗೆ ಹೇಳ್ಬೇಕಂತಂದರೆ, ಈ ವರ್ಷ ಪ್ರೊಫೆಸರ್ ತಿಮ್ಮಯ್ಯ AG he has become the chairman for this college event. ಸೊ ಈ ಕಾಲೇಜ್ ಇವೆಂಟ್ ಬಗ್ಗೆ ಅವರು ಪ್ರೊಫೆಸರ್ ಹೇಳ್ತಾರೆ. ನಮಸ್ಕಾರ. ಸೊ ನಾವು ನಮ್ಮ ಕಾಲೇಜ್ ವತಿಯಿಂದ ಈ 27ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು 14ನೇ ಮೇ ಹಾಗೂ 15ನೇ ಮೇ 2 ದಿನದಂದು ಆಚರಿಸ್ತಾ ಇದ್ದೇವೆ. ಸೊ ಇದನ್ನು ನಾವು ಸಮನ್ವಯ 2026 ಅನ್ನುವ ಒಂದು ಟ್ಯಾಗ್ ಲೈನಲ್ಲಿ ಆಚರಿಸ್ತಾ ಇದ್ದೇವೆ. ಸೊ 2 ದಿನದ ಪ್ರೋಗ್ರಾಮ್ಗಳಲ್ಲಿ ಮೊದಲನೇ ದಿನ ನಮ್ಮದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇರುತ್ತೆ. ಆ ಸೆಲೆಬ್ರೇಷನ್ಗೆ ಮುಖ್ಯ ಅತಿಥಿಯಾಗಿ ನಮ್ಮ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ವಿದ್ಯಾಶಂಕರ್ S ಅವರು ಬರ್ತಾರೆ. ಅವರೊಟ್ಟಿಗೆ ಡಾಕ್ಟರ್ Y ವೃಷಭೇಂದ್ರಪ್ಪ ಅವರು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ದಾವಣಗೆರೆ ಅಲ್ಲಿ ಡೈರೆಕ್ಟರ್ ಆಗಿದ್ದಾರೆ, ಅವರು ಬರ್ತಾರೆ. ಅವರೊಟ್ಟಿಗೆ ನಮಗೆ ಶ್ರೀಯುತ CM ಸುಬ್ಬಯ್ಯನವರು ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ. ಹಾಗೂ ನಮ್ಮ ಕೊಡವ ಎಜುಕೇಷನ್ ಸೊಸೈಟಿಯ ಪ್ರೆಸಿಡೆಂಟ್ರು, ಸೆಕ್ರೆಟರಿ ಅವರು ಹಾಗೂ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ. ಹಾಗೆ 2ನೇ ದಿನ ಪ್ರೋಗ್ರಾಮಿಗೆ ನಮಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಸೂರಜ್ ಸಿಂಗ್ ಹಾಗೂ ತೇಜಸ್ವಿನಿ ಶರ್ಮಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅದನ್ನ ನಾವು ಎತ್ನಿಕ್ ಡೇ ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದೀವಿ.
ಅವತ್ತು ಅವರಿಬ್ಬರು ಬರ್ತಾ ಇದ್ದಾರೆ. ಸೊ ಇದರ ಒಂದಿಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ದಿನ ಸಂಜೆ ಹೊತ್ತಿಗೆ ನಾವು ಮ್ಯೂಸಿಕಲ್ ಈವ್ನಿಂಗ್ ಬೈ ಹೇಮಂತ್ ಸುಬ್ರಹ್ಮಣ್ಯ ಅವರು ಕನ್ನಡದ ಹೆಸರಾಂತ ಪ್ಲೇಬ್ಯಾಕ್ ಸಿಂಗರ್ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಶಿವಾನಿ ನವೀನ್ ಇವರು ಸರಿಗಮಪ ಸಿಂಗರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಇವೆಂಟು ಕಾರ್ ಎಕ್ಸ್ಪೋ ಇರುತ್ತೆ, ಹೊಸ ಮಾಡಿಫೈಡ್ ಕಾರ್ಸ್ ಎಕ್ಸ್ಪೋ. ಈ ಟೀಮ್ ಕೇರಳದಿಂದ ಬರ್ತಾ ಇದೆ. ಅವರ ಕಾರ್ಗಳ ಬಗ್ಗೆ, ಮಾಡಿಫಿಕೇಷನ್ ಬಗ್ಗೆ ನಮ್ಮ ತಾಂತ್ರಿಕ ಇನ್ಸ್ಟಿಟ್ಯೂಷನ್ ಆಗಿರೋ ಕಾರಣ ಅದರ ಬಗ್ಗೆ ಮಕ್ಕಳಿಗೆ ಅರಿವಿಕೆ ಕೊಡ್ತಾರೆ. ಹಾಗೆ ಎರಡನೇ ದಿನ ಒಂದು ಬೈಕ್ ಸ್ಟಂಟ್ ಶೋ ಇರುತ್ತೆ. ಅದರೊಟ್ಟಿಗೆ ಇನ್ನೊಂದು ಕೆಮಿಲಿಯನ್ ಪರ್ಕ್ಯೂಷನ್ಸ್ ಅನ್ನೋ ಮ್ಯೂಸಿಕ್ ಬ್ಯಾಂಡ್ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಅವರು ಬೆಂಗಳೂರಿನವರು. ಅವರು ಸಂಜೆ ಹೊತ್ತು ಒಂದು ಬ್ಯಾಂಡ್ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ಹೀಗೆ ಇವೆಲ್ಲ ನಮ್ಮಲ್ಲಿ ಅನೇಕ ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ದೀವಿ. ಈ ಮಾಧ್ಯಮದ ಮೂಲಕ ನಾನು ಪ್ರತಿಯೊಬ್ಬರಿಗೂ ಆಹ್ವಾನ ನೀಡ್ತೇನೆ, ಎಲ್ಲರೂ ಬಂದು ಭಾಗವಹಿಸಿ ಈ ಇವೆಂಟನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.